ಹಾಯ್ ಹಲೋ. ನಾನೊಂದು ಹೊಸ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ದೆ. ಬೇಸ್ಡ್ ಆನ್ ರಿಯಲ್ ಸ್ಟೋರಿ. ನಾನು ಆ್ಯಕ್ಚುಲಿ ಈ ಸ್ಟೋರಿ ಬಂದು ಹಾರರು. ದೆವ್ವ ದೇವ್ರನ್ನ ಪೂಜೆ ಮಾಡುವಂಥ ಸ್ಟೋರಿ ಇದು. ಆ, ಈ ಸ್ಟೋರಿ ಬಂದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಕೇರಳದ ಕೊಚ್ಚಿ ಅಲ್ಲಿ ಮಟಂಚೇರಿ ಅನ್ನೋ ಒಂದು ಊರು. ಆ ಊರಲ್ಲಿ ಒಂದು ದೇವಸ್ಥಾನ. ಈ ದೇವಸ್ಥಾನ ಎಷ್ಟೋ ವರ್ಷಗಳಿಂದ ಬಂದಾಗಿದೆ. ಈ ದೇವಸ್ಥಾನಕ್ಕೆ ಪೂಜೆಗಂತ ಹೇಳಿ ಒಬ್ರು ಅರ್ಚಕರನ್ನ ನೇಮಕಾತಿ ಮಾಡ್ತಾರೆ. ಆ ಅರ್ಚಕರು ಬೇರೆ ಯಾರಲ್ಲ, ನನ್ನ ಕೆಲಸ ಮಾಡೋ ಜಾಗದಲ್ಲಿರೋ ನನ್ನ ಕೊಲೀಗ್ನ ತಂದೆ ರಾಕೇಶ್ ಠಾಕೇರ್ ಅಂತೇಳಿ. ಇವ್ರನ್ನ ಅಲ್ಲಿಗೆ ಅಪಾಯಿಂಟ್ ಮಾಡಿದಾಗ ಇವರು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಅವರು ಒಂದು ಅಲ್ಲಿ ಅಕಾಮಿಡೇಷನ್ ಅಂತ ತಗೊಂಡು ಅಲ್ಲಿ ಒಂದು ಕಡೆ ಸ್ಟೇ ಆಗ್ತಾ ಇರ್ತಾರೆ. ಸೊ ಅಲ್ಲಿ ಜನಗಳು ಹೇಳೋ ವಿಷಯ ಏನು ಅಂತಂದರೆ, ಇವರಿಗೆ ಆ ದೇವಸ್ಥಾನದ ಪರ್ಮಿಸಸಲ್ಲಿ ಬರುವಂಥ ಒಂದು ಬಾವಿ ಇದೆ. ದೇವಸ್ಥಾನ ಯಾವಾಗಲೂ ಕ್ಲೋಸ್ ಆಗಿದೆ, ಗೇಟ್ ಎಲ್ಲ ಕ್ಲೋಸ್ ಆಗಿದೆ, ತುಂಬ ಬಲೆಗಳೆಲ್ಲ ಕಟ್ಟಿದೆ. ಬಟ್ ಆ ಬಾವಿಯಲ್ಲಿ ಒಂದು ತಿಂಗಳಿಗೆ ಒಂದು ಅಥವಾ ಎರಡು ಸೂಸೈಡ್ಗಳು ಆಗ್ತಾನೆ ಇರುತ್ತೆ. ರೆಗ್ಯುಲರ್ಲಿ ನಡೀತಾನೇ ಇರುತ್ತೆ. ಇದನ್ನ ಇವ್ರ ಕಿವಿಗೆ ಅಲ್ಲಿರೋ ಊರಿನ ಜನಗಳು ಹೇಳ್ತಾರೆ. ಆ್ಯಂಡ್ ಇವರು ಕೂಡ ಅದನ್ನ ಫೀಲ್ ಮಾಡ್ತಾರೆ. ಲೈಕ್ ಅಲ್ಲಿ ಹೋದ್ಮೇಲೆ ಹೌದು ಅಲ್ಲಿ ಸೂಸೈಡ್ ಆಗ್ತಿರೋದನ್ನ ಅವರು ಕನ್ಫರ್ಮ್ ಮಾಡ್ತಾರೆ. ಇವ್ರಿಗೆ ಒಂಥರ ಮಿಸ್ಟೀರಿಯಸ್ ಅನ್ಸುತ್ತೆ. ಸೆಕೆಂಡ್ ಟೈಮ್ ಇವ್ರು ಏನು ಮಾಡ್ತಾರೆ, ಲೈಕ್ ಇನ್ನೇನು ದೇವಸ್ಥಾನಕ್ಕೆ ಹೋಗಿ ಪೂಜೆಗಳೆಲ್ಲ ಸ್ಟಾರ್ಟ್ ಮಾಡಬೇಕು. ಆ ದೊಡ್ಡ ಸಲಾಕೆಗಳಿರೋವಂಥ ದೇವಸ್ಥಾನ, ಆ ಗೇಟ್ನ ಓಪನ್ ಮಾಡ್ತಾರೆ ಆ್ಯಂಡ್ ಅವರು ಒಳಗೆ ಹೋಗ್ತಾರೆ. ಆ ದೇವಸ್ಥಾನ ಹೇಗಿದೆ ಅಂತಂದರೆ, ಹೆಬ್ಬಾಗಿಲು, ದೇವಸ್ಥಾನ ಮಧ್ಯದಲ್ಲಿದೆ, ಸುತ್ತ ಕಾಂಪೌಂಡು, ಎತ್ತರದ ಕಾಂಪೌಂಡು, ಒಳಗಡೆ ದೇವಸ್ಥಾನ ಗರ್ಭಗುಡಿ ಇದೆ. ಗೊತ್ತೇ ಆಗಲ್ಲ ದೇವಸ್ಥಾನ ಹೊರಗಡೆಯಿಂದ ದೇವಸ್ಥಾನ ಇದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಎತ್ತರದ ಕಾಂಪೌಂಡು. ಮಧ್ಯದಲ್ಲಿರೋ ಹೆಬ್ಬಾಗಿಲಿಂದ ಮಾತ್ರ ಕಾಣಿಸುತ್ತೆ ದೇವಸ್ಥಾನ. ಅದು ಬಂದ್ಬಿಟ್ಟು ಶ್ರೀಕೃಷ್ಣನ ದೇವಸ್ಥಾನ ಆಗಿರುತ್ತೆ. ಫುಲ್ ಗಲೀಜಾಗಿರುತ್ತೆ, ಎಲ್ಲೆಲ್ಲೇ ಬಲೆಗಳೆಲ್ಲ ಕಟ್ಟಿರುತ್ತೆ, ಅದನ್ನೆಲ್ಲ ನೀಟ್ ಮಾಡಿ ಮತ್ತೆ ಪೂಜೆ ಪುನಸ್ಕಾರಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಏನು ಅಂತಂದರೆ, ಈ ನಾವು ಎಂಟ್ರಿ ತೊಗೊಳ್ಬೇಕಾದ್ರೆ ಎಡ ಮತ್ತು ಬಲಕ್ಕೆ ಎರಡು ಡೋರ್ ಇರುತ್ತೆ. ಆಚೆ ಈಚೆ ಎರಡು ಡೋರ್ ಇರುತ್ತೆ, ಲೆಫ್ಟ್ ಮತ್ತು ರೈಟ್ ಡೋರ್ ಇರುತ್ತೆ. ನಾವೇನು ಗರ್ಭಗುಡಿಗೆ ಹೋಗಿ ನಾವು ಪೂಜೆ ಮಾಡ್ತೀವಿ, ಕೈ ಮುಗಿದ ಮೇಲೆ ನಾವು ಭಾಗ ಡೋರಿಂದ ಹೋಗಿ ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ಬರ್ತೀವಿ. ಇಲ್ಲ ಈ ಕಡೆಯಿಂದ ಪೂಜೆ ಮಾಡಿ, ಇಲ್ಲಾಂದ್ರೆ ಈ ಡೋರಿಂದ ಹೊರಗೋಗಿ ಪೂಜೆ ಮಾಡಿ ಬರ್ತೀವಿ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಈ ದೇವಸ್ಥಾನದಲ್ಲಿ ಜನಗಳೇ ಬರ್ದಿರೋ ಕಾರಣ, ಇವರೊಬ್ಬರೇ ಹೋಗೋ ಕಾರಣ, ಇವ್ರು ಏನು ಮಾಡ್ತಾರೆ, ಎರಡು ಡೋರ್ನ ಲಾಕ್ ಮಾಡ್ತಾರೆ. ಬರೋ ಜನಗಳು ಹೆಬ್ಬಾಗ್ಲಿಂದನೇ ಬಂದು ಪೂಜೆ ಮುಗಿಸ್ಕೊಂಡು ಹೆಬ್ಬಾಗ್ಲಿಂದನೇ ಹೋಗುವಂಥ ಇದು ನಡೀತಿತ್ತು. ಸೊ ಇವ್ರೊಂದಿನ ಪೂಜೆ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಪೂಜೆ ಮಾಡ್ತಾ ಇರ್ತಾರೆ. ಇದೇನು ಲಾಕ್ ಮಾಡಿರ್ತಾರಲ್ಲ ಈ ಡೋರು, ಯಾರೋ ನಾಕ್ ಮಾಡ್ತಾರೆ, ಟಕ್ 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 ಟಕ್, ಆ ಕಡೆಯಿಂದನೂ ನಾಕು, ಈ ಕಡೆಯಿಂದನೂ ನಾಕು. ಇವ್ರು ಪೂಜೆ ಮಾಡೋ ಟೈಮಲ್ಲಿ ಯಾರು ಅಂತ ಹೇಳ್ಬಿಟ್ಟು ಇವರು ಗೇಟ್ ಓಪನ್ ಮಾಡಿ ನೋಡಿದರೆ ಅಲ್ಲೂ ಜನ ಇಲ್ಲ, ಇಲ್ಲಿ ಓಪನ್ ಮಾಡಿ ಇಲ್ಲೂ ಜನ ಇಲ್ಲ. ದೇವಸ್ಥಾನ ಸುತ್ತ ನೋಡಿದ್ರು ಜನ ಇಲ್ಲ, ಬೇರೆ ಕಡೆಯಿಂದ ಬರೋ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ಹೆಬ್ಬಾಗಿಲಿರೋದು ಒಂದೇ, ಆ ಬಾಗಿಲಿಂದನೇ ಬರಬೇಕು, ಆ ಬಾಗಿಲಿಂದನೇ ಹೋಗಬೇಕು, ಅಲ್ಲಿ ಜನನೇ ಇಲ್ಲ. ಸೊ ಇವರಿಗೆ ಒಂಥರ ಶಾಕ್ ಆಗುತ್ತೆ, ಒಂಥರ ಗಾಬರಿ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಮೇನ್ ಅವ್ರು ನೋಟಿಸ್ ಏನು ಮಾಡ್ತಾರೆ ಅಂತಂದರೆ, ಇವ್ರು ಯಾವಾಗಲೂ ಅಷ್ಟೇ ಪೂಜೆ ಮಾಡಿ ದೇವಸ್ಥಾನ ಕ್ಲೋಸ್ ಮಾಡಬೇಕಾದ್ರೆ ಲಾಕಿನ ಮುಂದಿನ ಭಾಗ ಬಂದ್ಬಿಟ್ಟು ಇಲ್ಲಿರುತ್ತೆ, ಹೀಗಿಟ್ಟು ಹೋಗ್ತಾರೆ. ಬಟ್ ಯಾವತ್ತೂ ಅಷ್ಟೇ ಬೆಳಗ್ಗೆ ಬಂದು ಅವರು ಅದನ್ನು ನೋಡಿದರೆ ಉಲ್ಟಾ ಇರುತ್ತೆ ಕೀ. ದಟ್ ಮೀನ್ಸ್ ಲೈಕ್ ಅವ್ರು ಇಲ್ದಾಗ ಯಾರೋ ದೇವಸ್ಥಾನದೊಳಗಡೆ ಬಂದು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ಅನ್ನೋ ಥರ ಇವರಿಗೆ ಅನಿಸಿದೆ. ಸೊ ಯಾವಾಗಲೂ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನಕ್ಕೆ ಹೋಗೋರು ಒಂದು ದಿನ ಇದನ್ನ ಕಂಡಿಡಿಯಕ್ಕೆ ಏನು ಮಾಡ್ತಾರೆ, 5 ಗಂಟೆಗೆ ದೇವಸ್ಥಾನ ಒಳಗೆ ಹೋಗಲ್ಲ, ದೂರದಲ್ಲಿ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಯಾರು ಬರ್ತಾರೆ ಅಂತ ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಒಬ್ಬ 4.5 ಫೀಟ್ ಇರೋವಂಥ ಒಬ್ಬ ವ್ಯಕ್ತಿ, ಇಷ್ಟೇ ಹೈಟ್ ಇರ್ತಾನೆ. ಒಬ್ಬ ಮನುಷ್ಯನ ವರ್ಣ ಒಂದು ಬಿಳಿ ಇರಬೇಕು, ಇಲ್ಲಾಂದರೆ ಕಪ್ಪಿರಬೇಕು. ಇವನು ಕಪ್ಪು ಅಲ್ಲ ಬಿಳಿನೂ ಅಲ್ಲ, ಕೆಂಪುಗಿದ್ದ, ಅಂದರೆ ತುಂಬ ಕೆಂಪುಗಿದ್ದ, ತುಂಬ ಗಿಡ್ಡಾಗಿದ್ದ. ಈತನ ಮೇಲ್ಗಡೆ ಶರ್ಟೇ ಇಲ್ಲ, ಶರ್ಟೇ ಹಾಕಲ್ಲ. ಒಂದು ಬ್ರಾಹ್ಮಣರು ಹಾಕುವಂತಹ ಜನಿವಾರನ ಹಾಕೊಂಡಿದ್ದಾನೆ, ಬಿಳಿ ಪಂಚೆ ಹಾಕೊಂಡಿದ್ದಾನೆ, ಗಿಡ್ಡಕ್ಕಿದ್ದಾನೆ. ಈತ ಬರ್ತಾನೆ, ಗೇಟ್ ಓಪನ್ ಮಾಡ್ತಾನೆ, ಮುಂದ್ಗಡೆ ಓಪನ್ ಮಾಡಿ ದೇವಸ್ಥಾನದೊಳಗೆ ಹೋಗ್ತಾನೆ, ಪೂಜೆ ಮಾಡ್ತಾನೆ ಆ್ಯಂಡ್ ಪ್ರದಕ್ಷಿಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವ್ನು ಯಾರು ಅಂತ ಕಂಡುಹಿಡಿಯೋಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಅರ್ಚಕರು ಅವ್ನ ಹಿಂದೆನೇ ಫಾಲೋ ಮಾಡಿಕೊಂಡು ಹಿಂದೆನೇ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅವ್ನು ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾರೆ. 1 ರೌಂಡ್ ಆಗುತ್ತೆ, 2 ರೌಂಡ್ ಆಗುತ್ತೆ, 3ನೇ ರೌಂಡ್ನಿಗೆ ಇವನು ಹಿಡಿಯೋಣ ಯಾರು ಅಂತ ಕೇಳೋಣ ಅನ್ನೋಷ್ಟು ಹೋಗೋ ಅಷ್ಟೊತ್ತಿಗೆ ಅವರು ಮಾಯ. ಅವನು ಕಾಣೋದಿಲ್ಲ, ಎಲ್ಲಿ ಹೋಗಿದ್ದಾನೆ ಅಂತಾನೆ ಕಾಣಿಸಲ್ಲ. ಇವನು ಹಿಡಿಬೇಕಂತಾನೆ ಬರಬೇಕಾದ್ರೆ ಗೇಟಿಗೆ ಲಾಕ್ ಹಾಕೊಂಡು ಬಂದಿರ್ತಾರೆ. ಒಳಗೆ ಬಂದ ಕೂಡಲೇ ಗೇಟಿಗೆ ಲಾಕ್ ಹಾಕಿ ಬಂದಿರ್ತಾರೆ. ಸೊ ಅವ್ನು ಹೊರಗೂ ಹೋಗಬಾರ್ದು ಅಂತೇಳಿ. ಬಟ್ ಎಲ್ಲಿ ಹುಡುಕಿದ್ರು ದೇವಸ್ಥಾನದೊಳಗಡೆ ಅವ್ನು ಕಾಣಿಸ್ತಾನೆ ಇರಲ್ಲ, ಮಾಯ ಆಗಿರ್ತಾನೆ. ಸೊ ಇವರಿಗೆ ಗಾಬರಿ ಆಗುತ್ತೆ. ಸೊ ಇವ್ರಿಗೆ ಗಾಬರಿ ಆದಾಗ ಇವ್ರು ಏನು ಮಾಡ್ತಾರೆ, ಒಬ್ಬರು ಅಸ್ಟ್ರಾಲಜರ್ನ ಮೀಟ್ ಮಾಡ್ತಾರೆ. ಈ ನಮ್ಮ ರಾಕೇಶ್ ಠಾಕೇರ್ ಅವರು ಅಸ್ಟ್ರಾಲಜರ್ನ ಮೀಟ್ ಮಾಡ್ತಾರೆ ಆ್ಯಂಡ್ ಈ ಟೆಂಪಲ್ನ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ತಾರೆ. ಸೊ ಆ ಟೈಮಲ್ಲಿ ಹೇಳ್ತಾರೆ, ಈ ಟೆಂಪಲ್ನ ಮುಂಚೆ ಪೂಜೆ ಮಾಡ್ತಿದ್ದ ಅರ್ಚಕರು ಅವರು ಫಸ್ಟು. ಟೈಮ್ ಹೋಗ್ತಾ ಅವರಿಗೆ ವಯಸ್ಸಾಯಿತು ಆ್ಯಂಡ್ ಕಾಯಿಲೆಗಳು ಬಂತು. ಅವರು
ವಯಸ್ಸಾಗಿ ತೀರ್ ಹೋದ್ರು. ಬಟ್ ಆ ದೇವಸ್ಥಾನ ಇದೆಯಲ್ಲ, ಆ ದೇವ್ರು ಇದೆಯಲ್ಲ, ಎಷ್ಟು ದೊಡ್ಡ ಡಿವೋಟಿ ಅಂತಂದರೆ, ಆ ಕೃಷ್ಣನ ಎಷ್ಟು ದೊಡ್ಡ ಡಿವೋಟಿ ಅಂತಂದರೆ, ಆತ ಸತ್ತ ಮೇಲೂ ಕೂಡ ಆ ದೆವ್ವ ಆಗಿ ಕೂಡ ಬಂದು ಇನ್ನೂ ಆ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಈತ ಯಾರಿಗೂ ತೊಂದರೆ ಮಾಡೋದಿಲ್ಲ. ನೀವು ನಿಮ್ಮ ಪಾಡಿಗೆ ನೀವು ಪೂಜೆ ನೆರವೇರಿಸ್ಕೊಂಡು ಹೋಗಿ, ಅವ್ರ ಪಾಡಿಗೆ ಬಂದು ಪೂಜೆ ನೆರವೇರಿಸ್ಕೊಂಡು ಹೋಗ್ತಾರೆ ಅಂತ. ಇದು ಬೇಸ್ಡ್ ಆನ್ ರಿಯಲ್ ಸ್ಟೋರಿ. ಕೇರಳದ ಮಟಂಚೇರಿ ಅನ್ನೋ ಒಂದು ಊರಲ್ಲಿ ಆಗಿರುವಂಥ ಸ್ಟೋರಿ. ಥ್ಯಾಂಕ್ ಯು.